ಎಲ್ರಿಗೂ ನಮಸ್ತೆ. ನೀವೇ ನೋಡ್ತಾ ಇದ್ದೀರಾ ಭಗವಾನ್ ಶ್ರೀ ಶನೇಶ್ವರ ಸ್ವಾಮಿ ನೆಲೆಯಾಗಿರೋದು ಮೂರ್ತಿ ಇದು. ಸೊ ಕಳೆದ 28 ವರ್ಷದಿಂದ ಸ್ವಾಮಿ ಮೂರ್ತಿ ಇದು ನೆಲೆಯಾಗಿರೋದು. ನೀವೇ ನೋಡ್ತಾ ಇದ್ರೆ ಇದು ಬ್ಯಾಕ್ ಸೈಡ್ ಕೂಡ ಅಷ್ಟೇ ಶನೇಶ್ವರ ಸ್ವಾಮಿ ಒಂದು ವಿಗ್ರಹ ಇದಾಗಿದೆ, ನಿರ್ಮಾಣ ಆಗಿದೆ. ಅದು ಕೂಡ ಅಷ್ಟೇ ತುಂಬಾ ವಿಶೇಷವಾಗಿದೆ. ತುಂಬಾನೇ ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ ಇಲ್ಲಿ ಬಂದಾಗ. ಸೊ ತಪ್ಪದೆ ನೀವು ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಎಳ್ಳೆಣ್ಣೆ ಅಭಿಷೇಕ ಸಿಗುತ್ತೆ. ಅಂದ್ರೆ ಎಳ್ಳೆಣ್ಣೆ ಅಭಿಷೇಕ ಮಾಡಬಹುದು ಸ್ವಾಮಿಗೆ. ನಾರ್ಮಲ್ ಆಗಿ ನಿಮ್ಗೆ ಶನೇಶ್ವರ ಸ್ವಾಮಿ ಮೂರ್ತಿನೇ ನಿಮ್ಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಾರೆ ನಿಮ್ಗೆ ಎಳ್ಳೆಣ್ಣೆ ಅಭಿಷೇಕ ಮಾಡೋದಕ್ಕೆ. ಸೊ ಏನೇ ಕಷ್ಟಗಳಿದ್ರು ಅಥವಾ ಏನೇ ನಿಮ್ಮ ಬೇಡಿಕೆಗಳಿದ್ರು ಕೂಡ ಶನೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಬಂದು ಭಗವಂತನ ಹತ್ರ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಸೊ ನನ್ನ ಜೀವನದಲ್ಲಿ ತುಂಬಾನೇ ಉದಾಹರಣೆಗಳಿದೆ. ಭಗವಂತ ಇವತ್ತು ನಾವು ಎಲ್ಲಿದ್ದೀವಿ ಅಂತಂದ್ರೆ ಭಗವಂತ ಶನೇಶ್ವರ ಸ್ವಾಮಿನೇ ಅವರ ಒಂದು ಕಾರಣ, ಅವರೇ ಒಂದು ಆಶೀರ್ವಾದದಿಂದ ಇವತ್ತು ನಾವೇನೇ ಮಾಡಿದ್ರು ಭಗವಂತನ ಆಶೀರ್ವಾದದಿಂದ. ಸೊ ದೇವಸ್ಥಾನಕ್ಕೆ ಬನ್ನಿ. ಸೊ ಲೊಕೇಶನ್ ಬಂದು ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ನಂಬರ್ ಸಹ ಕೊಟ್ಟಿರ್ತೀನಿ. ವಾಟ್ಸಪ್ ಒಂದು ಹಾಯ್ ಅಂತ ಕಳಿಸಿ ನಿಮ್ಗೆ ಲೊಕೇಶನ್ ಬರುತ್ತೆ. ಸೊ ಕ್ಷೇತ್ರಕ್ಕೆ ಬಂದಾಗ ನೀವು ತಪ್ಪದೆ ಭಗವಂತನಿಗೆ ಎಳ್ಳೆಣ್ಣೆ ಅಭಿಷೇಕ ನೀವು ಅದನ್ನ ತಗೊಂಡು ಅದನ್ನ ಎಳ್ಳೆಣ್ಣೆ ನಿಮ್ಮ ಕೈಯಾರೆ, ನಿಮ್ಮ ಕುಟುಂಬದ ಕೈಯಾರೆ ನೀವು ಭಗವಂತನಿಗೆ ಅದನ್ನ ಅರ್ಪಿಸ್ಬೋದು. ತುಂಬಾನೇ ಒಂದು ಪವರ್ಫುಲ್ ಟೆಂಪಲ್. ಸೊ ಹಾಗಾಗಿ ಯಾರೆಲ್ಲ ಇಲ್ಲಿ ಕ್ಷೇತ್ರಕ್ಕೆ ಬಂದಾಗ ತಪ್ಪದೆ ನೀವು ಭಗವಂತನಿಗೆ ಎಳ್ಳೆಣ್ಣೆ ಅಭಿಷೇಕನ ಮಾಡಿ ಸೊ ಒಂದು ಭಗವಂತನ ಆಶೀರ್ವಾದವನ್ನು ನೀವು ಪಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ.